ಯಾಕಂತಂದರೆ ಈ ಟ್ರೋಫಿ ಗೆದ್ದ ಮೇಲೆ ಏನಾಗೋಯ್ತು, ಜನಗಳಿಗೆ ನಮ್ಮ ಟೀಮಿಗೆ ಗೆದ್ದುಬಿಡ್ತು, ಕರ್ನಾಟಕನೇ ಗೆದ್ದುಬಿಡ್ತು ಅನ್ನೋ ಥರ ಭಾವನೆ ಬಂದ್ಬಿಡ್ತು. ಕರ್ನಾಟಕನೇ ಗೆದ್ದುಬಿಡ್ತು, ನಮ್ಮ ಟೀಮೇ ಗೆದ್ದುಬಿಡ್ತು, RCB ನಮ್ಮ ಟೀಮು ಅಂತಕ್ಕಂಥ ಭಾವನೆ ಇತ್ತಲ್ಲ, ಆ ಸಮೂಹ ಸನ್ನಿ ಇದೆಯಲ್ಲ. ಆಮೇಲೆ ಈ RCB ಇದೆಯಲ್ಲ, ಜಗತ್ತಿನಲ್ಲಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಟೀಮು ಇದು. ನಿಮಗೂ ಕ್ರಿಕೆಟ್ ಬಗ್ಗೆ ಸ್ವಲ್ಪ ಆಸಕ್ತಿ ಇದೆಯಲ್ಲ? ಕ್ರಿಕೆಟ್ ಪ್ಲೇಯರು. ನಾನು ಕ್ರಿಕೆಟ್ ಪ್ಲೇಯರ್ ಅಲ್ಲ, ಕ್ರಿಕೆಟ್ ಫಾಲೋಯರು ಅಷ್ಟೇ. ಒಂದೊಂದು ಸಾರಿ ಮಾನ್ಯ ಅಧ್ಯಕ್ಷರೇ, ನಮ್ಮ ಮನಸ್ಸಿನಲ್ಲಿ ಏನೇ ಇದ್ದರೂ ಕೂಡ, ಈಗ ಯಾಕೆಂದರೆ ನಾನು ಇಲ್ಲಿ ನಮ್ಮ ಗೋವಿಂದರಾಜು ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದರಲ್ಲ, ಅವ್ರಿಗೆ ಹೇಳಿದೆ, ಬೆಳಿಗ್ಗೆ ಫೋನ್ ಮಾಡಿದ್ರು ಅವರು 4ನೇ ತಾರೀಕು ನನಗೆ, ಈ ಥರ RCB ಗೆದ್ದಿದೆ, ನಾವು ವಿಜಯೋತ್ಸವ ಆಚರಣೆ ಮಾಡ್ತಾರೆ KSCA-ನವರು, ನೀವು ಬರಬೇಕು ಅದಕ್ಕೆ ಅಂತ. ಓ ಬಿಡಪ್ಪ, ನಮ್ಮ ಟೀಮೇ ಎಲ್ಲ ಅವರು, ನಮ್ಮ ಕರ್ನಾಟಕದವರೇ ಅಲ್ಲ ಅಂತ ಹೇಳಿದೆ ನಾನು ಮೊದಲು ಫೋನ್ ಮಾಡಿದಾಗ. ಯಾಕಂತಂದರೆ ಅವರು ಈ ಫೈನಲ್ ಮ್ಯಾಚ್ನೆಲ್ಲ ಆಡಿದ್ರಲ್ಲ, ಅವ್ರು ಕರ್ನಾಟಕದವರು ಒಬ್ಬರೂ ಇರಲಿಲ್ಲ. ಫೈನಲ್ ಮ್ಯಾಚ್ ಆಡುವಾಗ ಒಬ್ಬರೂ ಇರಲಿಲ್ಲ, ಯಾರೂ ಇರಲಿಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ ಯಾರೂ ಇಲ್ಲ. ಏನಾದ್ರು ಇದ್ದರೆ, ನಿಮ್ಗೆ ಏನಾದ್ರು ಇನ್ಫಾರ್ಮೇಷನ್ ಇದ್ದರೆ ಸ್ವಲ್ಪ, ನನಗೆ ಗೊತ್ತಿರೋ ಮಟ್ಟಿಗೆ ಯಾರೂ ಇರಲಿಲ್ಲ. ಅದಕ್ಕೋಸ್ಕರ ಹೇಳಿದೆ ನಾನು, ಬಿಡಪ್ಪ ಆಗೋದಿಲ್ಲ ಅಂತ ಹೇಳಿದೆ. ಆಮೇಲೆ ಬೆಂಗಳೂರಿನ ಅಸ್ಮಿತೆ ಅಂತ ತಿಳ್ಕೊಬಿಟ್ಟಿದ್ದಾರೆ ಈ ಟೀಮನ್ನು, RCB ಟೀಮನ್ನು, ಬೆಂಗಳೂರಿನ ಅಸ್ಮಿತೆ. ಅದಕ್ಕೇನೆ 3ನೇ ತಾರೀಕು ರಾತ್ರಿ ಮ್ಯಾಚ್ ನಡೆದದು, ಜೂನ್ ತಿಂಗಳು 3ನೇ ತಾರೀಕು ರಾತ್ರಿ ಮ್ಯಾಚ್ ನಡೆದದ್ದು.